ನಮಸ್ಕಾರ. ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ಗೆ ಸ್ವಾಗತ. ನಾನು ವಸಂತ್. ವೀಕ್ಷಕರೇ, ನಾವು ಜಿಲ್ಲಾವಾರು ತಾಲೂಕು ಮಟ್ಟದಲ್ಲಿ ಕೆಲವು ಗ್ರಾಮಗಳಲ್ಲಿ ಆಗ್ತಾ ಇರುವಂತಹ ಕುಂದುಕೊರತೆಗಳು, ಮೂಲಭೂತ ಸೌಕರ್ಯಗಳ ಕೊರತೆ, ಇದೆಲ್ಲದರ ಬಗ್ಗೆ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ ಮೂಲಕ ಆ ಗ್ರಾಮಗಳಲ್ಲಿ ಆಗ್ತಾ ಇರುವಂತಹ ತೊಂದರೆಗಳು ಅಥವಾ ಮೂಲಭೂತ ಸೌಕರ್ಯಗಳ ಕೊರತೆ ಎದುರಾದಂತಹ ಸಂದರ್ಭದಲ್ಲಿ ಅಲ್ಲಿನ ಗ್ರಾಮಸ್ಥರು, ಅಲ್ಲಿನ ವ್ಯಕ್ತಿಗಳು ನಮಗೆ ಸಾಕ್ಷ್ಯ ಸಮೇತ ಒಂದಷ್ಟು ಅಲ್ಲಿನ ಸಮಸ್ಯೆಗಳ ಬಗ್ಗೆ ನಮ್ಮ ಬಳಿ ಬಂದಾಗ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ ಬಳಿ ಅಥವಾ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ಗೆ ದೂರನ್ನು ತಂದಂತಹ ಸಂದರ್ಭದಲ್ಲಿ ನಾವು ವಿಸ್ತೃತವಾದಂತಹ ಸುದ್ದಿಯನ್ನು ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ಬಿತ್ತರಿಸುವ ಮೂಲಕ ಶಾಶ್ವತವಾದಂತಹ ಒಂದು ಪರಿಹಾರವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಿದ್ವಿ. ಅಂತೆಯೇ ಇವತ್ತು ಕೂಡ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಒಂದು ನಗರದಲ್ಲಿ ಯಾವ ರೀತಿ ಮೂಲಭೂತ ಸೌಕರ್ಯಗಳ ಕೊರತೆ ಎದುರಾಗಿದೆ ಅನ್ನೋದರ ಕುರಿತಾಗಿ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ನಲ್ಲಿ ಹೇಳ್ತಾ ಇದ್ದೀವಿ. ವೀಕ್ಷಕರ, 1.97 ಕೋಟಿ ಟೆಂಡರ್ ಆಗಿದೆ, ಆದರೆ ಕಾಮಗಾರಿ ಮಾತ್ರ ಇನ್ನೂ ನೆನೆಗುದಿಗೆ ಬಿದ್ದಿರುವಂಥದ್ದು. ಕಳೆದ 6 ತಿಂಗಳು ಕಳೆದರೂ ಕೆಲಸ ಇನ್ನೂ ಶುರುವಾಗಿಲ್ಲ, ಜನರ ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಿಲ್ಲ. ಹಾಗಾಗಿ ನಮ್ಮ ಫ್ರೀಡಮ್ ಟಿವಿಯ ಕಚೇರಿಗೆ ಬಂದು ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ಗೆ ದೂರ ನಿಂತ ನಂತರದಲ್ಲಿ ನಾವು ವಿಸ್ತೃತ ವರದಿಯನ್ನು ಇವತ್ತು ಮಾಡ್ತಾ ಇದ್ದೀವಿ. ನೋಡ್ಕೊಂಬರೋಣ ಅಲ್ಲಿನ ಮೂಲಭೂತ ಸೌಕರ್ಯಗಳ ಕೊರತೆ ಹೇಗಿದೆ, ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಲ್ಲಿನ ಜನ ಅನ್ನೋದರ ಕುರಿತಾಗಿ ಇದೇ ಈ ಹೊತ್ತಿನ ವಿಶೇಷ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್. $1.97 ಕೋಟಿ ಟೆಂಡರ್ ಆಗಿದೆ, ಕಾಮಗಾರಿ ಮಾತ್ರ ಇನ್ನೂ ನೆನೆಗುದಿಗೆ ಬಿದ್ದಿದೆ. 6 ತಿಂಗಳು ಕಳೆದಿದೆ, ಆದರೂ ಕೆಲಸ ಶುರುವಾಗಿಲ್ಲ. ಜನ ಹಿಡಿಶಾಪ ಹಾಕ್ತಾರೆ. ನಾವು ಹೇಳ್ತಿರೋದು ಲಕ್ಕನಕೇರಿ ಬೈಪಾಸ್ ಸಂಪೂರ್ಣ ಬಂದ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ ಅಲ್ಲಿನ ಜನರ ಕಥೆ ಮತ್ತು ವ್ಯಥೆಯನ್ನು. ಅಲ್ಲಿನ ಜನರದ್ದು ಕೆಸರಲ್ಲೇ ಪಯಣ. ಕೆರೆಯಾಗಿದೆ ಚೌಡಯ್ಯ ನಗರ. ಜಮಖಂಡಿ ತಾಲೂಕಲ್ಲಿ ಬರುತ್ತೆ ಈ ಚೌಡಯ್ಯ ನಗರ. ಹಾಗಾಗಿ ಅಲ್ಲಿನ ಜನರ ಮೂಲಭೂತ ಸೌಕರ್ಯಗಳ ಕೊರತೆ, ಅಲ್ಲಿನ ಸಮಸ್ಯೆಗಳು, ಅಲ್ಲಿನ ಜನ ರೊಚ್ಚಿಗೆದ್ದಿದ್ದಾರೆ. ಕೆರೆಯಾಗ್ತಾ ಇರುವಂಥ ಚೌಡಯ್ಯ ನಗರವನ್ನು ಕಂಡು ಮಮ್ಮಲ ಮರುತ್ತಾರೆ. ಯಾರು ಹೇಳೋರು ಯಾರೂ ಇಲ್ಲ, ಅಲ್ಲಿ ಜನಪ್ರತಿನಿಧಿಗಳಂತೂ ಇಲ್ಲವೇ ಇಲ್ಲ. ಕೆರೆಯಾಗಿ ಮಾರ್ಪಾಟಾಗಿದೆ ಚೌಡಯ್ಯ ನಗರ. ಜನ ಫುಲ್ ಗರಂ ಆಗಿದ್ದಾರೆ. 1.97 ಕೋಟಿ ವೆಚ್ಚದ ಯೋಜನೆಗೆ ಬ್ರೇಕ್ ಬಿದ್ದಿದೆ. ಕಾಮಗಾರಿಯನ್ನ ಅಧಿಕಾರಿಗಳು ಇನ್ನೂ ಆರಂಭ ಮಾಡಿಲ್ಲ. ಹಣ ಮಂಜೂರಾಗಿದ್ರು ಕೂಡ ರಸ್ತೆ ದುರಸ್ತಿ ಅನ್ನುವಂಥದ್ದು ಆಗೇ ಇಲ್ಲ. ಬಾಗಲಕೋಟೆಯ ಜಮಖಂಡಿ ಜನ ತೀವ್ರ ಆಕ್ರೋಶವನ್ನ ಹೊರಹಾಕ್ತಾರೆ. ಎಷ್ಟು ಬಾರಿ ಮನವಿ ಮಾಡೋದು? ಟೆಂಡರ್ ಮುಗಿದಿದೆ ಸ್ವಾಮಿ, 6 ತಿಂಗಳಾಗಿದೆ, ಆದ್ರೂ ಕೂಡ ಕಾಮಗಾರಿ ಶುರುವಾಗಲ್ಲ ಅಂತಂದ್ರೆ ಉಳಿದಿರುವಂಥದ್ದು ಅಧಿಕಾರಿಗಳು ಭರವಸೆ ನೀಡಿ ಕೈ ತೊಳ್ಕೊಂಡಿದ್ದಾರೆ. ಅಧಿಕಾರಿಗಳು ಜಮಖಂಡಿ ಪುರಸಭೆಯಂತೂ ಭರವಸೆ ನೀಡಿದ್ದಷ್ಟೇ ಬಂತು. ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರು ಹಿಡಿ ಶಾಪ ಹಾಕುವಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಯಾಕೆಂದ್ರೆ ಕೆರೆ ಆಗ್ತಾ ಇರುವಂಥ ಚೌಡಯ್ಯ ನಗರ ಜನ ಅಂತೂ ಫುಲ್ ಗರಂ ಆಗಿದ್ದಾರೆ. ಕೋಟಿ ಅನುದಾನ ಬಂದಿದೆ. ಇಷ್ಟಾದರೂ ಕೂಡ ಆ ಅನುದಾನ ಎಲ್ಲಿ ಹೋಯ್ತು? ಕೆಸರಲ್ಲೇ ಪಯಣ ಮಾಡುವಂಥ ಒಂದು ಪರಿಸ್ಥಿತಿ. ವಯೋವೃದ್ಧರು ಇರ್ತಾರೆ, ಪುಟ್ಟ ಮಕ್ಕಳು ಶಾಲೆಗೆ ಹೋಗುವಂಥವ್ರು ಇರ್ತಾರೆ. ಅವರೆಲ್ಲ ಹೇಗೆ ಹೋಗಬೇಕು ಆ ರಸ್ತೆಯಲ್ಲಿ? ಇದು ಅಲ್ಲಿನ ಜನರ ಪ್ರಶ್ನೆ. ವಿಠಲ್ ಮಂದಿರ ರಸ್ತೆ ಕೆರೆಯಂತೆ ಮಾರ್ಪಾಟಾಗಿದೆ. ಸಂಚಾರಕ್ಕೆ ಸಾರ್ವಜನಿಕರು ಪರದಾಟವನ್ನ ನಡೆಸುವಂತಹ ಒಂದು ಪರಿಸ್ಥಿತಿ. ಇದೇನು ರಸ್ತೆನೋ ಅಥವಾ ಕೆಸರು ಗದ್ದೇನೋ ಅಂತಾರೆ ಜನ. ನಿಮಗೆ ತೋರಿಸ್ತಾ ಹೋಗ್ತೀವಿ ಒಂದಷ್ಟು ವಿಜುವಲ್ಸ್ಗಳನ್ನ. ವಾಹನ ಸವಾರರಂತೂ ಜೀವದ ಹಂಗಿನ ಪಯಣವನ್ನ ಮಾಡಬೇಕಾದ ಪರಿಸ್ಥಿತಿ. ಮೊದಲ ಮಳೆಗೆ ಇಡೀ ಚೌಡಯ್ಯ ನಗರ ಜಲಾವೃತವಾದಾಗ ಕೆಸರುಮಯ ಆಗಿದ್ವು ರಸ್ತೆಗಳು. ಮನೆಗಳಿಂದ ಹೊರಬರದ ಅಸಾಧ್ಯ ಅಲ್ಲಿನ ಜನರ ಪರಿಸ್ಥಿತಿ ಹೇಗೆ ಅಂದ್ರೆ, ಮನೆಯಿಂದ ಹೊರಗೆ ಬಂದರೆ ಆ ಗೊಚ್ಚೆನಲ್ಲಿ ಆ ಚರಂಡಿ ಸಂಪೂರ್ಣವಾಗಿ ರಾಡಿ ಆಗಿರುವಂಥದ್ದು. ವೃದ್ಧರು, ರೋಗಿಗಳ ಪಾಲಂತೂ ಹೇಳುತ್ತಿರೋದು. ಇನ್ನು ಶಾಲೆಗೆ ಹೋಗುವಂಥ ಪುಟಾಣಿ ಮಕ್ಕಳು ಎದ್ದು ಬಿದ್ದು ಹೋಗಬೇಕಾದ ಪರಿಸ್ಥಿತಿ. ಇನ್ನು ಜೀವ ಅಂಗೈಲಿಡಿದು ಸಂಚಾರ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ವಾರ್ಡ್ ನಿವಾಸಿಗಳದ್ದು. ಕೆಸರು ನೀರಲ್ಲೇ ಸಾಗ್ತಾ ಇದೆ ದಿನನಿತ್ಯದ ನಡಿಗೆ. ಚುನಾವಣಾ ನೀತಿ ಸಮಿತಿಯ ನೆಪ ಹೇಳ್ತಾರೆ, ಕಾಮಗಾರಿಯನ್ನು ಮುಂದೂಡಿಕೆ ಮಾಡ್ತಾರೆ. 1.97 ಕೋಟಿ ಕಾಮಗಾರಿ ಇದು. ತಾತ್ಕಾಲಿಕ ತೇಪೆ ಬೇಡ, ರಸ್ತೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಬೇಕು ಅಂತಾರೆ ಜನ. ಆದರೂ ಆಡಳಿತ ಮಂಡಳಿ ಕಣ್ಮುಚ್ಚಿ ಕೂತಿದೆ. ಈ ಕಾಮಗಾರಿ ವಿಳಂಬಕ್ಕೆ ಮುಕ್ತಿ ಯಾವತ್ತು? ಈ ಪ್ರಶ್ನೆಯನ್ನು ಅಲ್ಲಿನ ಸಾರ್ವಜನಿಕರು ಎತ್ತುತ್ತಾರೆ. ಜಮಖಂಡಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರ್ತಾರೆ, ಹಿಡಿ ಶಾಪ ಹಾಕ್ತಾರೆ. ವೃದ್ಧರು, ರೋಗಿಗಳ ಪಾಲಿಗಂತೂ ನರಕ ಸದೃಶ ಈ ಬೈಪಾಸ್ ರಸ್ತೆ.
ಜಮಖಂಡಿ ಜನರು ತೀವ್ರ ಆಕ್ರೋಶವನ್ನು ಹೊರಹಾಕ್ತಾರೆ. ಟೆಂಡರ್ ಮುಗ್ದಿದೆ ಸ್ವಾಮಿ, 6 ತಿಂಗಳಾಗೋಯ್ತು ಟೆಂಡರ್ ಮುಗಿದು, ಆದರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಷ್ಟು ಬಾರಿ ಮನವಿ ಮಾಡೋದು, ಎಷ್ಟು ಬಾರಿ ದೂರು ಕೊಡೋದು, ಆದರೂ ಕೂಡ ಸಮಸ್ಯೆ ಮಾತ್ರ ಪರಿಹಾರವಾಗಿಲ್ಲ. ಇನ್ನು ಒಂದು ರೀತಿಯಾಗಿ ಸೋಂಬೇರಿಗಳಂತೆ ಅಧಿಕಾರಿಗಳಿರ್ತಾರೆ, ನಿದ್ರಾವಸ್ಥೆಯಲ್ಲಿರ್ತಾರೆ, ಎ ಸಿ ರೂಮ್ನಲ್ಲಿ ಬೆಚ್ಚಿ ಮಲ್ಕೊಂಡಿರ್ತಾರೆ. ನಮ್ಮ ಪಾಡಂತೂ ಅವ್ರಿಗೆ ಬೇಡವೇನೋ ಅಂತ ಅನಿಸ್ಬಿಡುತ್ತೆ. ವೀಕ್ಷಕರೇ, ಕೋಟಿ ಕೋಟಿ ರೂಪಾಯಿ ವೆಚ್ಚದ ಯೋಜನೆಗಳು ಘೋಷಣೆ ಆಗುತ್ತವೆ, ಟೆಂಡರ್ ಪ್ರಕ್ರಿಯೆಗಳು ಕೂಡ ಮುಗಿಯುತ್ತವೆ. ಆದರೆ ಅಧಿಕಾರಿಗಳ ಬೇಜವಾಬ್ದಾರಿತನ ಹಾಗೂ ಆಮೆಗತಿಯ ಕೆಲಸದ ಕಾರಣದಿಂದಾಗಿ ಇವತ್ತು ಸಾರ್ವಜನಿಕರು ಅಲ್ಲಿ ಹಿಡಿಶಾಪ ಹಾಕುವಂಥ ಒಂದು ಪರಿಸ್ಥಿತಿ, ನರಕಯಾತನೆ ಅನುಭವಿಸುವಂಥ ಒಂದು ಪರಿಸ್ಥಿತಿ. ತಾಜಾ ಉದಾಹರಣೆಯೇ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರ. ಜಮಖಂಡಿಯ ಚೌಡಯ್ಯ ನಗರದಲ್ಲಿ ಮೂಲಭೂತ ಸೌಕರ್ಯದ ಕೊರತೆ ಇಡೀ ಜನಜೀವನವನ್ನೇ ಅಸ್ತವ್ಯಸ್ತಗೊಳಿಸಿರುವಂಥದ್ದು. ಮೊನ್ನೆ ಸುರಿದ ಮಳೆಗೆ ಇಡೀ ರಸ್ತೆ ಜಲಾವೃತಗೊಳ್ಳುತ್ತೆ. ಶಾಲಾ ಮಕ್ಕಳು, ವೃದ್ಧರು ಹಾಗೂ ವಾಹನ ಸವಾರರು ಜೀವ ಕೈಯಲ್ಲಿ ಇಟ್ಕೊಂಡು ಓಡಾಡಬೇಕಾದಂಥ ಒಂದು ಪರಿಸ್ಥಿತಿ. ಬರೋಬ್ಬರಿ 1.97 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ 6 ತಿಂಗಳ ಹಿಂದೆ ಟೆಂಡರ್ ಆಗಿದೆ. ಆದರೆ ಇವತ್ತಿಗೂ ಕೂಡ ಒಂದೇ ಒಂದು ಇಟ್ಟಿಗೆ ಕೂಡ ಅಲ್ಲಿ ಬಿದ್ದಿಲ್ಲ. ಬನ್ನಿ ನೋಡ್ತಾ ಹೋಗೋಣ. ಅಲ್ಲಿನ ಸಮಸ್ಯೆ ಕುರಿತು ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ, ಬನ್ನಿ ನೋಡೋಣ. ಈ ದೃಶ್ಯಗಳು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ವಾರ್ಡ್ ನಂಬರ್ 15ರ ಚೌಡಯ್ಯ ನಗರದ್ದು. ಹೌದು, ಇಲ್ಲೊಂದು ರಸ್ತೆ ಇತ್ತು ಎನ್ನುವುದಕ್ಕಿಂತ ಇದೊಂದು ಕೆರೆ ಎನ್ನುವುದೇ ಸೂಕ್ತ. ರಸ್ತೆಯ ತುಂಬ ಮೊಣಕಾಲುದ್ದ ನೀರು, ಅಕ್ಕಪಕ್ಕದಲ್ಲಿ ಕೆಸರುಮಯ ವಾತಾವರಣ. ದಿನನಿತ್ಯ ಶಾಲಾ ಮಕ್ಕಳು, ವಯೋವೃದ್ಧರು ಹಾಗೂ ವಾಹನ ಸವಾರರು ಎದ್ನೋ ಬಿದ್ನೋ ಎಂದು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಚರಿಸುತ್ತಿದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಚೌಡಯ್ಯ ನಗರದ ಸ್ಥಿತಿ ನರಕ ಸದೃಶವಾಗುತ್ತದೆ. ಈ ಗಂಭೀರ ಸಮಸ್ಯೆ ಕುರಿತು ಸ್ಥಳೀಯರು ಹಲವಾರು ಬಾರಿ ನಗರಸಭೆ ಹಾಗೂ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಬೈಪಾಸ್ ಹತ್ರ ಕಂಡಪಟ್ಟಿ ನೀರು ನಿಂದಿರ್ತಾವು ಮತ್ತು ನೀರು ಮಳೆ ಬತ್ತಂದ್ರೆ ಶಾಲೆಗಳಿಗೆ ನೀರು ಹೋಗ್ತಾವು. ನೂತನಿದಲ್ ಶಾಲೆ ಮತ್ತು ಉರ್ದು ಶಾಲೆ ಒಂದು ಆರು ತಿಂಗಳಾಯ್ತು. ಆರು ತಿಂಗಳಾಯ್ತು. ಈ 6 ತಿಂಗಳು ಶಾಂಕ್ಷನ್ ಆಗಿದ್ರು ಇನ್ನೂ ತನಕ ಅವರು ಕೆಲಸ ಕಾಮಗಾರಿ ಮಾಡಕ್ತಾ ಇರಲಿಲ್ಲ. ಕಮಿಷನರ್ಗೂ ಹೋಗಿ ಹೇಳಿದ್ವಿ, ಎ ಸಿ ಅವ್ರಿಗೂ ಹೋಗಿ ಹೇಳಿದ್ವಿ, ಡಿ ಸಿ ಅವ್ರಿಗೂ ಹೋಗಿ ಹೇಳಿದ್ವಿ, ಮತ್ತು ಅವ್ರಿಗೆ ವಾಟ್ಸಪ್ ಪ್ರಕಾರ ಎಲ್ಲ ಲೆಟ್ರೂ ಕಳಿಸಿವಿ, ಮತ್ತು ಎಲ್ಲ ಜಾಗದಾಗ ರಿಸೀಡು ತೊಗೊಂಡಿವಿ. ಮತ್ತು ಕಂಪಲ್ಸರಿ ಅವರು ಶಾಂಕ್ಷನ್ ಆಗಿದ್ದು ಯಾಕೆ ಮಾಡವಲ್ರತ್ತಂದ್ರೆ, ಇಲ್ಲರಿ MLA ಅವರ ಗುರುಗುಂಟಿ ಅವರು ಪೂಜೆ ಮಾಡಕ್ಕೆ ಬರವಲ್ರು ಅಧಿಕಾರಿಗಳನ್ನು ಹೇಳ್ತಾರೆ. ಜಮಖಂಡಿ ನಗರದ ಕೇವಲ ಒಂದು ವಾರ್ಡ್ ಮಾತ್ರವಲ್ಲ, ವಾರ್ಡ್ ಸಂಖ್ಯೆ 15, 16 ಮತ್ತು 17ರ ವ್ಯಾಪ್ತಿಯ ಲಕ್ಕನಕೇರಿ ಬೈಪಾಸ್ ರಸ್ತೆಯಿಂದ ವಿಠಲ ಮಂದಿರದವರೆಗಿನ ರಸ್ತೆ ಹಾಗೂ ಚರಂಡಿ ಅಭಿವೃದ್ಧಿಗಾಗಿ ಸರ್ಕಾರ ಬರೋಬ್ಬರಿ 1.97 ಕೋಟಿ ಅನುದಾನ ಮೀಸಲಿಟ್ಟಿತ್ತು. ಕಳೆದ ಜನವರಿ 31ರಂದೇ ಇದಕ್ಕೆ ಅಧಿಕೃತವಾಗಿ ಟೆಂಡರ್ ಪ್ರಕ್ರಿಯೆಯೂ ಪೂರ್ಣಗೊಂಡಿತ್ತು. ಆದರೆ ಟೆಂಡರ್ ಮುಗಿದು ಭರ್ತಿ 6 ತಿಂಗಳು ಕಳೆಯುತ್ತಾ ಬಂದರೂ ಇಲ್ಲಿಯವರೆಗೆ ಕಾಮಗಾರಿ ಮಾತ್ರ ಆರಂಭವಾಗಿಲ್ಲ. ಅಧಿಕಾರಿಗಳ ಈ ಉಡಾಫೆತನದಿಂದಾಗಿ ಪ್ರತಿ ಮಳೆಯಲ್ಲೂ ಇಲ್ಲಿನ ಸಾವಿರಾರು ನಿವಾಸಿಗಳು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ. ಇಷ್ಟಕ್ಕೂ ಈ ಕಾಮಗಾರಿ ವಿಳಂಬಕ್ಕೆ ಕಾರಣವೇನು ಎಂದು ಫ್ರೀಡಂ ಟಿವಿ ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ಸಿಗುತ್ತಿರುವುದು ಮಾತ್ರ ರೆಡಿಮೇಡ್ ಉತ್ತರ. ಇಷ್ಟು ದಿನ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದೆ ಎಂಬ ಸಬೂಬು ನೀಡುತ್ತಿದ್ದ ಅಧಿಕಾರಿಗಳು ಈಗ ಮಳೆಗಾಲದ ನೆಪ ಹೇಳುತ್ತಿದ್ದಾರೆ. ಆದರೆ ಮಳೆ ಬಂದರೆ ಸಾಕು, ಜನರು ಮನೆಗಳಿಂದ ಹೊರಬರಲಾರದ ಸ್ಥಿತಿ ಇಲ್ಲಿದೆ. ಅಧಿಕಾರಿಗಳ ನೆಪ ನಮಗೆ ಬೇಡ, ತಕ್ಷಣವೇ ರಸ್ತೆ ಹಾಗೂ ಚರಂಡಿ ಕಾಮಗಾರಿ ಆರಂಭಿಸಿ ನಮ್ಮ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ವಾರ್ಡ್ ನಿವಾಸಿಗಳು ಪಟ್ಟು ಹಿಡಿದಿದ್ದಾರೆ.
ಮೂಲ ಸೌಕರ್ಯದ ಸಂಪೂರ್ಣ ಕೊರತೆಯಿಂದಾಗಿ ವಾರ್ಡ್ 15, 16 ಮತ್ತು 17ರ ಇಡೀ ಜನಜೀವನವೇ ಅಸ್ತವ್ಯಸ್ತಗೊಂಡಿದೆ. ಸಂಬಂಧಪಟ್ಟ ಉನ್ನತಾಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಕ್ಷಣವೇ ಸ್ಥಳ ಪರಿಶೀಲನೆ ನಡೆಸಿ ನೆನೆಗುದಿಗೆ ಬಿದ್ದಿರುವ 1.97 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಯನ್ನು ಯುದ್ಧೋಪಾದಿಯಲ್ಲಿ ಆರಂಭಿಸಬೇಕಿದೆ. 6 ತಿಂಗಳ ಹಿಂದೆ ಟೆಂಡರ್ ಆಗಿದ್ದರೂ ಕೆಲಸ ತಡ ಮಾಡುತ್ತಿರುವ ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಜಮಖಂಡಿ ನಗರಸಭೆ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಈ ನರಕ ಯಾತನೆಗೆ ಮುಕ್ತಿ ನೀಡುತ್ತಾರಾ ಅಥವಾ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಫ್ರೀಡಂ ಟಿವಿ, ಬಾಗಲಕೋಟೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ ಯಾವ ರೀತಿಯ ಒಂದು ಪರಿಸ್ಥಿತಿ ಇದೆ ಅಲ್ಲಿ ಅನ್ನುವಂಥದ್ದು. ಅಲ್ಲಿ ಚರಂಡಿ ನೋಡ್ತಾ ಇದ್ವಿ. ಅಂದರೆ ಆ ಚರಂಡಿಯಲ್ಲಿ ನೀರು ತುಂಬಿಕೊಂಡು ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ಹೇಳಿ ಮಾಡಿಸ್ತಂತಿದೆ. ಸಂಪೂರ್ಣ ಚರಂಡಿಗಳ ನೀರು ಸರಾಗವಾಗಿ ಹರಿದು ಹೋಗಲಿಕ್ಕೆ ಸರಿಯಾದಂಥ ವ್ಯವಸ್ಥೆಯೇ ಇಲ್ಲ. ಸಂಪೂರ್ಣ ಚರಂಡಿಗಳೇ ತುಂಬಿಕೊಂಡಿರೋದ್ರಿಂದ ಸೊಳ್ಳೆಗಳ ಒಂದು ವಾಸಸ್ಥಾನವಾಗಿ ಪರಿಣಮಿಸಿದೆ. ಇನ್ನು ರಸ್ತೆನೋ ನೋಡಿ, ಆ ರಸ್ತೆಯ ಒಂದು ಪರಿಸ್ಥಿತಿ ಹೇಗಿದೆ ಅಂತಂದರೆ ಬಹುಶಃ ಯಾವುದೋ ಹೊಲ ಇರಬೇಕು, ಕೆಸರುಗದ್ದೆ ಇರಬೇಕು, ಏನು ಭತ್ತ ನಾಟಿ ಮಾಡಲಿಕ್ಕೆ ಬಹುಶಃ ನೀರಾಯಿಸಿರ್ಬಹುದೇನೋ ಅಂತ ಅನಿಸುತ್ತೆ. ಆ ರೀತಿ ಪರಿಸ್ಥಿತಿ ನೋಡಿ. ಅಲ್ಲಿ ಹೆಜ್ಜೆ ಇಟ್ಕೊಂಡು ದಾಟ್ಲಿಕ್ಕೂ ಸಾಧ್ಯ ಇಲ್ಲ. ಒಂದು ಕಡೆ ರಸ್ತೆ ಬದಿನಲ್ಲಿ ಹೋಗೋಣ ಅಂತಂದರೆ ರಸ್ತೆಯ ಬದಿ ಕೂಡ ಸರಿ ಇಲ್ಲ. ಅಂದರೆ ಸಂಪೂರ್ಣವಾಗಿ ರಸ್ತೆ ಹಾಳಾಗಿ ಹೋಗಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ಬಾಗಲಕೋಟೆ ನಮ್ಮ ಪ್ರತಿನಿಧಿ ರಾಜು ಅವರಿಂದ. ರಾಜು, ಬಾಗಲಕೋಟೆಯ ಈ ಒಂದು ನಗರದಲ್ಲಿ 15, 16, 17ನೇ ವಾರ್ಡ್ ಯಾವ ರೀತಿ ಇದೆ ಅನ್ನೋದರ ಕುರಿತಾಗಿ ನಮ್ಮ ಪ್ರತಿನಿಧಿಯ ಜೊತೆ ನಾವು ಮಾತಾಡ್ತಾ ಹೋಗೋಣ. ಮತ್ತೊಮ್ಮೆ ಅವರನ್ನು ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸೊ ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಈ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ಜಮಖಂಡಿಯ ನಗರಸಭೆ ಕಾರ್ಯಾಲಯ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಸಾರ್ವಜನಿಕರು ಎತ್ತುತ್ತಾರೆ. ಆ ರಸ್ತೆಯಲ್ಲೇ, ಆ ಕೆಸರುಗದ್ದೆಯಲ್ಲೇ ನಡ್ಕೊಂಡು ಹೋಗಬೇಕಾದಂಥ ಒಂದು ಪರಿಸ್ಥಿತಿ. ಸೊ ಏನಾದರೂ ರೋಗ ರುಜಿನಗಳು ಬಂದರೆ ಕಥೆ ಏನು? ಸೊಳ್ಳೆಗಳ ಆವಾಸ ಸ್ಥಾನವಾಗಿರುವಂಥ ರಸ್ತೆ ಅಥವಾ ಚರಂಡಿ, ಆ ಸೊಳ್ಳೆಗಳು ಈ ವೇಳೆ ಮಕ್ಕಳಿಗೆ ಕಚ್ಚಿದರೆ ಅಥವಾ ಯಾರಿಗೇ ಆಗಲಿ ಸೊಳ್ಳೆಗಳು ಕಚ್ಚೋದ್ರಿಂದಾಗಿ ಅನೇಕ ರೀತಿಯ ಕಾಯಿಲೆಗಳಿಗೂ ತುತ್ತಾಗುವಂಥ, ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗುವಂಥ ಸಾಧ್ಯತೆ ಇರುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ಬಾಗಲಕೋಟೆ ನಮ್ಮ ಪ್ರತಿನಿಧಿ ರಾಜು ಅವರಿಂದ. ರಾಜು, ಈ ಬಾಗಲಕೋಟೆಯ ಜಮಖಂಡಿಯ ಈ ಒಂದು ನಗರ ಏನಿದೆ 15, 16, 17ನೇ ವಾರ್ಡ್ ಪರಿಸ್ಥಿತಿ ತೀರ ಕೆಟ್ಟದ್ದು ಅಂತ ಅನಿಸುತ್ತೆ. ಅಲ್ಲಿನ ಒಂದಷ್ಟು ದೃಶ್ಯಾವಳಿಗಳ ಗಮನಿಸಿದಾಗ ಯಾವ ರೀತಿಯ ಸಮಸ್ಯೆಗಳ ಜೊತೆ ಬದುಕ್ತಾ ಇದ್ದಾರೆ ಅಲ್ಲಿನ ಜನ ಅಂತ. ಕೆಲವಷ್ಟು ಕಾಮಗಾರಿ ಮಾಡ್ಬೇಕಾದ್ರೆ ಅನುದಾನ ಇಲ್ಲ, ಅದು ಇಲ್ಲ ಅಂತ ಕೆಲವಷ್ಟು ನಾವು ವಿರೋಧನ ಕೇಳಿದ್ದೆ. ಆದ್ರೆ ಇಲ್ಲಿ ಅನುದಾನ ಇದ್ರೂ ಕೂಡ ಕಾಮಗಾರಿ ಮಾಡೋದಕ್ಕೆ ವಿಳಂಬ ಮಾಡ್ತಾರೆ. ಏನೋ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡ್ಲಿಲ್ಲ ಅನ್ನುವಂತ ಶಾಸ್ತ್ರ ಇದಕ್ಕೆ ಒಂದು ಜಮಖಂಡಿ ನಗರದ ಒಂದು ಈ ಘಟನೆಗೆ ಸಾಕ್ಷಿ ಅಂತ ಹೇಳ್ಬೋದು. ಯಾಕಂತಂದ್ರ ಕಳೆದ ಜನವರಿ 31ರಂದು ಟೆಂಡರ್ ಆಗುತ್ತೆ. ಟೆಂಡರ್ ಆದಂತ ಕಾಮಗಾರಿಯನ್ನ ಪೂರ್ಣ ಮಾಡಬೇಕು ಮತ್ತು ಅದನ್ನ ಬೈಪಾಸ್ ರಸ್ತೆಯಿಂದ ಹಿಡಿದು ಏನೋ ವಿಠ್ಠಲರಾವ್ ಮಂದಿರದವರೆಗೆ ಸುಮಾರು 1.97 ಕೋಟಿ ಅಂದ್ರೆ 1,97 ಲಕ್ಷ ರೂಪಾಯಿಯಷ್ಟು ಅನುದಾನ ಬಿಡುಗಡೆ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದನ್ನ ಟೆಂಡರ್ ಪ್ರಕ್ರಿಯೆ ಕೂಡ ಪೂರ್ಣಗೊಳಿಸುತ್ತಾರೆ. ಪೂರ್ಣಗೊಳಿಸಿದ್ರು ಕೂಡ ಈಗ ಸಂಬಂಧಪಟ್ಟ ಅಂದ್ರೆ ಆ ಸ್ಥಳೀಯ ಶಾಸಕರು ಒಂದು ಭೂಮಿ ಪೂಜೆ ಮಾಡೋದು ಬಂದಿಲ್ಲ ಅಂತ ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ಈ ಕಾಮಗಾರಿಯನ್ನ 6 ತಿಂಗಳವರೆಗೆ ವಿಳಂಬವಾಗಿದೆ. ಇದರ ಜೊತೆಗೆ ಏನು ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆ ಅಂತ ಹೇಳಿ ಒಂದು ಕುಂಟು ನೆಪ ಹೇಳುವಂತದ್ದು ಆಗ್ತಾ ಇದೆ ಅನ್ನುವಂಥದ್ದು ಈ ಸ್ಥಳೀಯ ಜನರ ಒಂದು ವಾದ ಆಗಿರುವಂತದ್ದು. ಈ ಕುರಿತು ಸಂಬಂಧಪಟ್ಟಂತೆ ಅನೇಕರು ಕೂಡ ಸ್ಥಳೀಯ ನಿವಾಸಿಗಳು ಹಲವು ಬಾರಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಉಪವಿಭಾಗ ಅಧಿಕಾರಿಗಳು ಕೂಡ ಮನವಿ ಸಲ್ಲಿಸಿದ್ರು ಕೂಡ ಇವರು ಕೇವಲ ಆ ಸ್ಥಳಕ್ಕೆ ಬೇಕಾದ್ರೆ ಇಲ್ಲಿ ಒಂದು ಪರಿಸ್ಥಿತಿಯನ್ನ ಅವಲೋಕನ ಮಾಡಿಕೊಂಡು ಆಯ್ತು ಮಾಡೋಣ ಅನ್ನುವಂತ ಒಂದು ಸಭಾಪಕ ಹೇಳುವಂತಹ ಪ್ರಕ್ರಿಯೆ ನಡೆದಿದೆ ಅಂತ ಹೇಳಿ ಫ್ರೀಡಂ ಟಿವಿ ಮುಂದೆ ಅನೇಕ ಸ್ಥಳೀಯ ನಿವಾಸಿಗಳು ತಮ್ಮ ಅಳನಂತ ತೋಡಿಕೊಂಡಿರುವಂತದ್ದು ಒಂದ್ ಕಡೆ. ಆದ್ರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಎಷ್ಟು ಅಂದ್ರೆ ಈ ಲಕ್ಕನಕೇರಿ ಬೈಪಾಸ್ ಇಂದ ವಿಠ್ಠಲರಾವ್ ರಸ್ತೆಯವರೆಗೆ ಸುಮಾರು ಗುಡ್ಡದ ಪ್ರದೇಶದಲ್ಲಿ ಸಾಕಷ್ಟು ಕುಟುಂಬಗಳು ವಾಸವಾಗಿವೆ. ಅಂದ್ರೆ 15, 16 ವಾರ್ಡ್ ನಂಬರ್ 15, 16, 17 ಈ ಜನರು ಮುಖ್ಯವಾಗಿ ಬರ್ತಕ್ಕಂತ ಈ ಒಂದು ರಸ್ತೆ ಮಳೆ ಆದಂತಂದ್ರೆ ಈ ಜನರು ಇಲ್ಲಿ ಮಕ್ಕಳು ಮತ್ತು ವೃದ್ಧರು ಪಡುವಂತಹ ಈ ನರಕ ಯಾತ್ರೆ ಆ ದೇವರೇ ಬಲ್ಲ. ಆದ್ರೆ ಹಲವು ಬಾರಿ ಎಷ್ಟೋ ಸಲ ಮನವಿ ಮಾಡಿ ಆದಷ್ಟು ಬೇಗ ಈ ಕಾಮಗಾರಿ ಮಾಡಿ ಅಂತ ಪರಿಪರಿಯಾಗಿ ಬೇಡ್ಕೊಂಡ್ರು ಕೂಡ ಅಧಿಕಾರಿಗಳು ಮತ್ತು ಶಾಸಕರ ಒಂದು ಬೇಜವಾಬ್ದಾರಿತನದಿಂದ ಈ ಒಂದು ಕಾಮಗಾರಿ ವಿಳಂಬ ಆಗಿದೆ ಅಂತಕ್ಕಂಥದ್ದು ಕೂಡ ಸ್ಥಳೀಯರ ಒಂದು ವಾದ ಆಗಿರುವಂತದ್ದು. ರಾಜು, ಯಾಕೆ ಸಂಬಂಧಪಟ್ಟಂತ ಸ್ಥಳೀಯ ಶಾಸಕರುಗಳು ಈ ವೇಳೆ ಸ್ಪಂದಿಸೋದಿಲ್ಲ ಅಂತ ಏನು ಹೇಳ್ತಾರೆ, ಏನು ಸಮಜಾಯಿಷಿ ಕೊಡ್ತಾರೆ ಅಂತ?
ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ನಾವು ನಿನ್ನೆ ದಿನ ಒಂದು ಅಧಿಕಾರಿಗಳನ್ನ ಮಾತಾಡಿಸುವಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ಇಲ್ಲ ಸರ್ ಶಾಸಕರು ಜಗದೀಶ್ ಗುಡುಗುಂಟಿ ಈ ಒಂದು ಜಮಖಂಡಿ ಕ್ಷೇತ್ರದ ಶಾಸಕರು ಬಿಜೆಪಿ MLA ಅವರು ಕೂಡ ಈಗ ಕೇಳ್ತಾ ಇದ್ರು, ಇಲ್ಲ ಮತ್ತೆ ಶಾಸಕರು ಒಂದು ಬರೋದಕ್ಕೆ ವಿಳಂಬ ಆಗಿದೆ, ಅದು ಶಾಸಕರ ಒಂದು ವಿಳಂಬದಿಂದಲೇ ಈ ಒಂದು ಕಾಮಗಾರಿ ತಡವಾಗಿದೆ, ಆದಷ್ಟು ಬೇಗ ಈ ಒಂದು 2-3 ದಿನದಲ್ಲಿ ಬರ್ತಾರೆ ಅಂತಕ್ಕಂಥದ್ದು ಕೂಡ ಅಧಿಕಾರಿಗಳು ಹೇಳ್ತಾ ಇದ್ರು. ಅಂದ್ರೆ ಇಲ್ಲಿ ಅಧಿಕಾರಿಗಳ ಒಂದು ಬೇಜವಾಬ್ದಾರಿಯಿಂದಲೇ ಈ ಒಂದು ಕಾಮಗಾರಿ ವಿಳಂಬಕ್ಕೆ ಕಾರಣ ಅಂತಾನೆ ಹೇಳ್ಬೋದು ವಸಂತ. ರಾಜು, ಬಹುಶಃ ಸಂಬಂಧಪಟ್ಟಂತ ಅಧಿಕಾರಿಗಳನ್ನು ಈ ರಸ್ತೆಯಲ್ಲಿ ನೋಡಿ, ಇಂತಹ ಸಂದರ್ಭದಲ್ಲಿ ಈ ರಸ್ತೆಯಲ್ಲೇ ಕರ್ಕೊಂಡ್ಬರ್ಬೇಕು. ಆವಾಗ್ಲೇ ಅಲ್ಲಿನ ಪರಿಸ್ಥಿತಿ ಅಥವಾ ವಾಸ್ತವ ಸ್ಥಿತಿ ಅರಿವಾಗುವುದು ಅಂತ ಅನ್ಸುತ್ತೆ. ಅಂದ್ರೆ ಮನವಿ ಮಾಡಿದ್ರು ಕೂಡ ಗಮನ ಹರಿಸೋದಿಲ್ಲ ಅಂತಂದ್ರೆ ವಾಸ್ತವ ಚಿತ್ರಣ ಅವ್ರ ಗಮನಕ್ಕೆ ಬರ್ಬೇಕು ಅಂತಂದಾಗ ಅವ್ರನ್ನ ಸ್ಥಳೀಯರೇ ಕರ್ಕೊಂಡ್ಬರ್ಬೇಕು, ಇಲ್ಲಿಗೆ ಶಾಸಕರನ್ನೋ ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ತೋರಿಸ್ಬೇಕು, ಆ ರಸ್ತೆಯಲ್ಲಿ ಕರ್ಕೊಂಡ್ಬರ್ಬೇಕು. ಆಗ್ಲೇ ವಾಸ್ತವ ಚಿತ್ರಣ ಏನು ಅನ್ನುವಂಥದ್ದು ಗೊತ್ತಾಗುತ್ತೇನೋ ಅಂತ. ಖಂಡಿತ ವಸಂತ, ಈ ಒಂದು ಪ್ರದೇಶಕ್ಕೆ ಒಂದ್ಸಲ ಭೇಟಿ ನೀಡಿದ್ರೆ ಇಲ್ಲಿ ಸುಲಲಿತವಾಗಿ ನಾವು ಸಾಗುವಂತ ದಾರಿಯನ್ನು ಅಷ್ಟು ಸುಲಭವಲ್ಲ. ಯಾಕಪ್ಪ ಅಂತಂದ್ರೆ ನೀವು ನೋಡ್ತಿರ್ಬೋದು ದೃಶ್ಯದಲ್ಲಿ ಕೂಡ ಅಲ್ಲಿ ವೆಹಿಕಲ್ ಬರ್ತಾ ಇದೆ, ಎಷ್ಟು ಅಲ್ಲಾಡ್ತಾ ಇದೆ ಮತ್ತು ನೀರು ಯಾವ ತರ ಕೆರೆಯಂತೆ ಆವತ್ತು ಬಿಟ್ಟಿದೆ. ಇಲ್ಲಿ ಮಳೆ ಆದ್ರೆ ಇಲ್ಲಿ ಜನ ಮನೆಯಿಂದ ಹೊರಗೆ ಬರೋದಕ್ಕೆ ಭಯ ಪಡ್ತಾರೆ. ಯಾಕಪ್ಪ ಅಂತಂದ್ರೆ ನಾವು ಈ ಸೀದಾ ಹೋದಕ್ಕೆ ವಾಪಸ್ ನಾವು ಸುಲಲಿತವಾಗಿ ನಾವು ಮನೆಗೆ ಬರ್ತೇವೋ ಇಲ್ಲೋ ಅಂತ ಒಂದು ಭಯದಲ್ಲಿ ಕೂಡ ಇದು ಈ ಒಂದು ರಸ್ತೆಯಲ್ಲಿ ಸಂಚರಿಸುವಂತದ್ದು ಕಂಡು ಬರ್ತಾ ಇದೆ ವಸಂತ. ರಾಜು, ನಾವು ದೃಶ್ಯದಲ್ಲಿ ಗಮನಿಸಿದಾಗ ಅದು ರಸ್ತೆ ಅಂತ ಅನಿಸ್ತಿಲ್ಲ, ಯಾವುದೋ ಜಮೀನು ಇರಬೇಕು, ಹೊಲ ಇರಬೇಕು, ಭತ್ತ ನಾಟಿ ಮಾಡ್ಲಿಕ್ಕೆ ನೀರು ಬಿಟ್ಟಿದ್ದಾರೇನೋ ಅಂತ ಅನ್ಸ್ಬಿಡುತ್ತೆ, ಆ ರೀತಿ ಪರಿಸ್ಥಿತಿ. ಮತ್ತೊಂದು ಕಡೆ ಚರಂಡಿಗಳನ್ನ ನಾವು ನೋಡ್ತಿದ್ವಿ, ಚರಂಡಿಗಳಲ್ಲಿ ನೀರು ತುಂಬಿಕೊಂಡು ಸೊಳ್ಳೆಗಳ ಆವಾಸ ಸ್ಥಾನವಾಗಿ ಮಾರ್ಪಟ್ಟಿರುವಂಥದ್ದು. ಇದರಿಂದ ಯಾವ ರೀತಿ ರೋಗ ರುಜಿನಗಳಿಗೆ ತುತ್ತಾಗುವಂಥ ಒಂದು ಪರಿಸ್ಥಿತಿ, ಅಂಥ ಒಂದು ಆತಂಕ ಅಲ್ಲಿನ ಜನರದ್ದು ಅಂತ. ಖಂಡಿತ. ಯಾಕಪ್ಪ ಅಂತಂದ್ರ ಒಂದು ಪ್ರದೇಶದಲ್ಲಿ ವಸತಿ ಹೇಳ್ಬೇಕಂತಂದ್ರೆ ಯಾವಾಗ್ಲೂ ನಾವು ಮಳೆಗಾಲದ ಪ್ರದೇಶದಲ್ಲಿ ಗುಡ್ಡದ ಪ್ರದೇಶದಲ್ಲಿ ವಾಸ ಇದೆ. ಆ ಒಂದು ಏನು ಬೈಪಾಸ್ ರಸ್ತೆ ಇದೆಯಲ್ಲ, ಆ ಬೈಪಾಸ್ ರಸ್ತೆಯ ಸುತ್ತ ಏನೋ ಒಂದು ಗುಡ್ಡ ಇದೆ. ಆ ಗುಡ್ಡದ ಭಾರಿ ಪ್ರಮಾಣದಲ್ಲಿ ಮಳೆ ಆಯ್ತು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಗಟ್ಟರಗಳು ಕೂಡ ಬ್ಲಾಕ್ ಆಗ್ತವೆ, ರಸ್ತೆ ಕೂಡ ಸಂಪೂರ್ಣ ನೀರಿನಿಂದ ಆವರಿಸಿಬಿಟ್ಟು ರಸ್ತೆ ಸಂಚಾರ ಕೂಡ ಸಂಪೂರ್ಣವಾಗಿ ಬಂದ್ ಆಗಿಬಿಡುತ್ತೆ. ಆರೋಗ್ಯದ ಬಗ್ಗೆ ಮತ್ತು ಕಾಳಜಿ ವಹಿಸುವಂತವ್ರು ಈ ಒಂದು ಎಲ್ಲವನ್ನು ನೋಡ್ತಾ ಇದ್ರೆ ಏನೋ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಈ ಒಂದು ಭಾಗದಲ್ಲಿರ್ತಕ್ಕಂಥ ಜನರ ಬಗ್ಗೆ ನಿಷ್ಕಾಳಜಿ ಯಾಕೋ ಏನು ಅಂತಕ್ಕಂಥದ್ದು ಈ ಒಂದು ಹಲವು ರೀತಿಯ ಒಂದು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮನವಿ ಮಾಡ್ತಾರೆ ಮತ್ತು ಕೇಳ್ಕೊಳ್ತಕ್ಕಂಥ ಅಧಿಕಾರಿಗಳು, ಜಿಲ್ಲಾಧಿಕಾರಿ ಕೂಡ ಖುದ್ದಾಗಿ ಭೇಟಿ ನೀಡಿದ್ದಾರೆ. ಇಲ್ಲಿ ಶಾಲೆಯ ಮಕ್ಕಳು ಮತ್ತು ಹೇಳ್ಬೇಕಂದ್ರೆ ಇದೇ ಒಂದು ಈ ರಸ್ತೆಯ ಪಕ್ಕದ ಎದುರಿಗೆ 2 ಸರ್ಕಾರಿ ಶಾಲೆಗಳು ಬಳಿಗೆ ನಿತ್ಯ 100 ಮಕ್ಕಳು ಕೂಡ ಸಂಚರಿಸುವಂತದ್ದು. ಆದ್ರೆ ಮಕ್ಕಳು ಹೋಗ್ಬೇಕಂದ್ರೆ ಇದೇ ನೀರಲ್ಲಿ ಹಾಕಿ ಹೋಗ್ಬೇಕಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಪ್ರಮುಖವಾಗಿ ಜಮಖಂಡಿಗೆ 2 ಬೈಪಾಸ್ ರಸ್ತೆಗಳಲ್ಲಿ ಕೂಡ ಇದಕ್ಕೊಂದು ಕೂಡ ಪ್ರಮುಖವಾದಂತ ರಸ್ತೆ. ಇದೇ ರಸ್ತೆಯಲ್ಲಿ ಕೂಡ ಏನು ನೀರು ಆವರಿಸಿದ್ರು ಕೂಡ ಅದು ಯಾಕೋ ಏನೋ ಗೊತ್ತಿಲ್ಲ, ಅಧಿಕಾರಿಗಳು ಜಾಸ್ತಿ ಮೌನ ವಹಿಸಿದ್ದಾರೆ ಅನ್ನೋದು. ರಾಜು, 6 ತಿಂಗಳ ಹಿಂದೆ 1.97 ಕೋಟಿ ಒಂದು ವೆಚ್ಚದಲ್ಲಿ ಟೆಂಡರ್ ಕರೆಯಲಾಗಿರುವಂಥದ್ದು. ಆದ್ರೂ ಕೂಡ ಅಲ್ಲಿ ಕಾಮಗಾರಿ ನಡೆದಿಲ್ಲ ಅಂತಂದ್ರೆ ಈ ಗುತ್ತಿಗೆದಾರನನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸುವಂತಹ ಒಂದು ಧೈರ್ಯವನ್ನ ಯಾಕೆ ತೋರಿಸ್ತಾ ಇಲ್ಲ ಅಂತ ಸಂಬಂಧಪಟ್ಟಂತವರು. ಖಂಡಿತ ವಸಂತ, ನಾವು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಾಗ ಇದು ರಾಜ್ಯ ವಿಪತ್ತು ಉಪಶಮನ ಅಡಿಯಲ್ಲಿ ಏನು ಒಂದು SDMF ಅಡಿಯಲ್ಲಿ ಏನು 1.97 ಕೋಟಿ ರೂಪಾಯಿ ವೆಚ್ಚ ಕಾಮಗಾರಿ ಆಗಿದೆ. ಆದ್ರೆ ಪ್ರಮುಖವಾಗಿ ಅಧಿಕಾರಿಗಳನ್ನ ನಾವು ಇನ್ನು ಮಾತಾಡಿಸುವ ಸಂದರ್ಭದಲ್ಲಿ ಅವರ ಬಾಯಲ್ಲಿ ಬಂದಂತ ಒಂದು ವಿಚಾರ ನಾವು ಹೇಳ್ತಾ ಅಂತಂದ್ರೆ ಅಲ್ಲಿ ಶಾಸಕರು ವಿದೇಶಕ್ಕೆ ಹೋಗಿದ್ದಾರೆ. ಒಂದು ಇದಕ್ಕಿಂತ ಪೂರ್ವದಲ್ಲಿ ಚುನಾವಣೆ ಇತ್ತು, ಆ ಕಾರಣಕ್ಕಾಗಿ ಈ ಕಾಮಗಾರಿ ವಿಳಂಬ ಆಯಿತು. ಈ ರೀತಿಯಾಗಿ ಈಗ ಶಾಸಕರು ಕೂಡ 2-3 ದಿನದಲ್ಲಿ ಬರ್ತಾರೆ, ಬಂದು ಕಾಮಗಾರಿ ಮಾಡ್ತಾರೆ ಅನ್ನುವಂಥದ್ದು ಈ ಒಂದು ಇಂಥ ಹೇಳಿಕೆಗಳನ್ನು ಕೂಡ ಸುಮಾರು 2-3 ತಿಂಗಳಿಂದ ಹೇಳ್ಕೊತ ಬಂದಿದ್ದಾರೆ ಅಂತಕ್ಕಂಥದ್ದು ಸ್ಥಳೀಯರು ಕೂಡ ಫ್ರೀಡಮ್ ಟಿವಿ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿರುವಂತದ್ದು ವಸಂತ. ಅಲ್ಲ, ಮಕ್ಕಳು ನೋಡಿ, ಅಲ್ಲಿ ಮೊಳಕಾಲುದ್ದ ನೀರು ಮಕ್ಕಳಲ್ಲಿ ಹೋಗೋದಕ್ಕೆ ಸಾಧ್ಯನೇ ಆಗುದಿಲ್ಲ. ಅಲ್ಲೇ ಪಕ್ಕದಲ್ಲೇ ಶಾಲೆ ಇದೆ ಅಂತ ಹೇಳ್ತೀರಿ, ಪುಟ್ಟ ಮಕ್ಕಳು ಹೋಗೋದು ಹೇಗೆ? ಸೊ ಮತ್ತೆ ಅಥವಾ ದಾರಿ ಹೋಕರು ಅಥವಾ ವಾಹನ ಸವಾರರು, ದ್ವಿಚಕ್ರ ವಾಹನ ಸವಾರರು ಬಿದ್ದರೆ ಮೈಯೆಲ್ಲ ಕೆಸರು. ಇಂಥ ಒಂದು ಪರಿಸ್ಥಿತಿ ಯಾಕೆ ಅರಿವಿಗೆ ಬರ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ಬಹುಶಃ ಅಲ್ಲಿನ ಜನರ ಜೀವದ ಜೊತೆ ಚೆಲ್ಲಾಟವಾಡ್ತಿದಾರ ಅಧಿಕಾರಿಗಳು? ಖಂಡಿತ ವಸಂತ, ನೀವು ಜನರ ಜೀವದ ಚೆಲ್ಲಾಟ ಆಡ್ತಾ ಇದ್ರೆ ಅಂತಕ್ಕಂಥದ್ದು ಆ ಮಾತು ಸತ್ಯ. ಯಾಕಂತಂದ್ರೆ ಇಲ್ಲೇನ ಆಗ್ಲೇ ಹೇಳಿದ ಹಾಗೆ ಇಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಒಂದು ವಾರ್ಡ್ನ ಜನರು ಹೊರಗೆ ಬರ್ಬೇಕಾಗಿತ್ತಪ್ಪ ಅಂದ್ರೆ ಸುಳ್ಳಿತವಾಗಿ ನಾವು ಮನೆಗೆ ಬರ್ತೇವೋ ಇಲ್ಲೋ ಅಂತ ಒಂದು ಭಯದ ವಾತಾವರಣದಲ್ಲಿ ಕೂಡ ಮಳೆಗಾಲ ಸಂದರ್ಭದಲ್ಲಿ ಹೊರ ಬರಬೇಕಾಗುತ್ತೆ. ಯಾಕಂತಂದ್ರೆ ಇಲ್ಲಿ ರಾಜು, ನಾನು ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ, ಹಾಗೆ ಲೈನ್ ನಲ್ಲಿರಿ. ಮಾಜಿ ಶಾಸಕರಾದ ಆನಂದ ನ್ಯಾಮಗೌಡ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ಗಮನಕ್ಕೂ ಬಂದಿರಬಹುದು ಅಂತ ಅನ್ಸುತ್ತೆ, ಬಾಗಲಕೋಟೆ ಜಮಖಂಡಿಯ ಈ ಒಂದು
ಒಂದು ನಗರ ಏನಿದೆ 15, 16, 17ನೇ ವಾರ್ಡ್ ಸಂಪೂರ್ಣ ರಸ್ತೆಗಳಂತೂ ಕೆಸರುಮಯ ಆಗಿರುವಂಥದ್ದು. ಅದೇನು ರಸ್ತೆನಾ ಅಥವಾ ಯಾವುದೋ ಜಮೀನಾ ಅಂತ ಅನಿಸ್ಬಿಡುತ್ತೆ. ಸೊ ಇದೆಲ್ಲ ನಿಮ್ಮ ಗಮನಕ್ಕೇನು ಬಂದೇ ಇಲ್ವಾ ಸರ್? ನಿಮ್ಮ ಅಧಿಕಾರದ ಅವಧಿಯಲ್ಲಿ ಕೂಡ ಅದೇ ರೀತಿ ಸಮಸ್ಯೆ ಇತ್ತು ಅಂತ ಹೇಳ್ತಾರೆ. ಅದಕ್ಕೊಂದು ಶಾಶ್ವತ ಪರಿಹಾರವನ್ನ ಕಲ್ಪಿಸ್ಕೊಟ್ಟೇ ಇಲ್ವಲ್ಲ ಸರ್? ನೋಡ್ರಿ, ನಮ್ಮ ಅಧಿಕಾರದ ಅವಧಿಯೊಳಗ ಜಮಖಂಡಿ ನಗರಸಭೆಯಲ್ಲಿ ಏನ್ ಅನುದಾನ ತಂದು ರಸ್ತೆಗಳು ಮಾಡ್ಬೇಕಾಗಿತ್ತು ನಾವು ಮಾಡಿದೀವಿ. ಅದು ಜಮಖಂಡಿ ಜನರಿಗೂ ಗೊತ್ತದ. ಮತ್ತೆ ಒಂದೇ ಅವಧಿಯೊಳಗೆ ನಾವೇನ್ ಸ್ವರ್ಗ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ವ್ಯಕ್ತಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಯ್ತ್ರಿ, ನಾವ್ ನಮ್ಮ ಅವಧಿಯೊಳಗೆ ನಾವ್ ಏನ್ ಕೆಲಸ ಮಾಡ್ಬೇಕಾಗಿತ್ತು ನಾವು ಮಾಡಿದೀವಿ. ನಾವೇನ್ ಪೂರ್ಣ ಮಾಡಿವಿ ಅಂತ ಏನ್ ಅನ್ನಂಗಿಲ್ಲ, ಬಟ್ ಮಾಡಿಲ್ಲ ಅಂತೂ ನಾನು ಹೇಳಕ್ ಸಿದ್ಧನಿಲ್ಲ. ಎಷ್ಟ್ ಕೆಲಸ ಮಾಡ್ಬೇಕಾಗಿತ್ತು ನಾವು ಮಾಡಿದೀವಿ. ಈಗ ಪ್ರೆಸೆಂಟ್ MLA ಇದ್ದವ್ರು ಮುಂದುವರ್ಸ್ಕೊಂಡು ಆ ಕೆಲಸ ಮಾಡ್ಬೇಕಾಗಿತ್ತು. ಇಲ್ಲಿವರೆಗೆ ಯಾವ್ದು ಕೆಲಸ ಮಾಡಿಲ್ಲ ಅವರು. ಈಗ ಅವ್ರ ಜವಾಬ್ದಾರಿ ಅದು. ಅಲ್ಲ, ಅವ್ರ ಜವಾಬ್ದಾರಿ ಅಂತ ನೀವು ಕೈ ತೊಳ್ಕೊಳ್ಳೋದಕ್ಕಾಗೋದಿಲ್ಲ ಅಥವಾ ನುಣಿಸ್ಕೊಳ್ಳೋದಕ್ಕಾಗೋದಿಲ್ಲ. ನೀವು ವಿಪಕ್ಷದ ನಾಯಕರಾಗಿದ್ದೀರಿ. ಕಿವಿ ಹಿಂಡ ಕೆಲಸ ಮಾಡ್ಬೇಕಲ್ಲ ಅಂತ, ಶಾಸಕರ ಕಿವಿ ಹಿಂಡ ಕೆಲಸ ಮಾಡ್ಬೇಕಲ್ಲ. ನಾವೇನ್ ಸುಮ್ ಕುಂತಿಲ್ಲ, ನಾವು ಅದನ್ನ ಪ್ರಯತ್ನ ಮಾಡ್ತಾ ಇದೀವಿ. ಬಟ್ ನಮ್ಗಿಂತ ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ಈಗಿನ ಶಾಸಕರು ಅವ್ರು ಮಾಡ್ಬೇಕಾಗ್ತದ. ಅವ್ರಿಗೇನಾದ್ರು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ನಾನು ಕೂಡ ಸರ್ಕಾರದ ಏನ್ ಪ್ರಯತ್ನ ಮಾಡಿ ಅದನ್ನ ಸರಿಪಡಿಸ್ಲಿಕ್ಕೆ ಏನ್ ಸಾಧ್ಯದ ನಾನು ಮಾಡ್ತೀನಿ ಅದನ್ನ. ಅಲ್ಲ, ಈಗ ಅಲ್ಲಿನ ಜನ ಹೇಳ್ತಾರೆ, ಇಲ್ಲಿನ ಶಾಸಕರುಗಳು ಬರೀ ರಾಜಕೀಯ ಲಾಭಕ್ಕೋಸ್ಕರ ನಮ್ಮನ್ನು ಬಳಸ್ಕೊಳ್ತಾರೆ ವಿನಃ ನಮ್ಮ ಕಷ್ಟಗಳನ್ನ ಆಲಿಸೋದಿಲ್ಲ ಅನ್ನುವಂತ ಆಕ್ರೋಶ ಹೊರಹಾಕ್ತಾರೆ. ಇದು ಜನರಲ್ಲಿ ಭಾವನೆ ಬರೋದು ಸ್ವಾಭಾವಿಕ. ಇದು ಬರೀ ಜಮಖಂಡಿ ಮತಕ್ಷೇತ್ರ ಅಷ್ಟೇ ಅಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತ 724 ಮತಕ್ಷೇತ್ರದಲ್ಲೂ ಕೂಡ ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತ ಸರ್ವೇ ಸಾಮಾನ್ಯ. ಇದು ನೀವ್ ಹೇಳ್ತಾ ಇರೋದು ನಿಜ ಅದ. ಆ ರಸ್ತೆಗಳ ಸುಧಾರಣೆ ಆಗ್ಬೇಕಾಗೈತಿ. ಸದ್ಯಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿರೋರು ಈಗಿನ ಶಾಸಕರು ಅವ್ರು ಮಾಡ್ಬೇಕಾದ್ರೆ ಅವ್ರು ಮಾಡ್ಲಿಲ್ಲ ಅಂದ್ರೆ ನಾವು ಪ್ರಯತ್ನ ಮಾಡಿ ಮಾಡ್ತೀವಿ. ಅಲ್ಲ, ಅವ್ರ ಗಮನಕ್ಕೆ ಏನಾದ್ರು ತರೋ ಪ್ರಯತ್ನ ಮಾಡಿದಿರ ನೀವು ಅಂತ? ಅಲ್ಲ, ನಾನ್ ತರೋಕ್ಕಿಂತ ಸಾರ್ವಜನಿಕರು ತರ್ತಾ ಇದಾರಲ್ರಿ, ವೋಟ್ ಹಾಕಿದವ್ರೆ ತರ್ತಾ ಇದಾರಲ್ಲ. ಖಂಡಿತ ತಾವು ವಿಪಕ್ಷದ ನಾಯಕರಾಗಿ ನಿಮ್ ಜವಾಬ್ದಾರಿನೂ ಇದೆಯಲ್ಲ ಸರ್? ಖಂಡಿತ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೇನಲ್ರಿ. ನಾನಿಲ್ಲಿ ನಾನ್ ಮಾಡಲ್ಲ ಅಂತ ನಾನು ಹೇಳ್ತಾನೆ ಇಲ್ಲಲ್ಲ. ನನ್ ಜವಾಬ್ದಾರಿನೂ ಕೂಡ ಇದೆ. ನಾನು ಕೂಡ ನಮ್ ಸಚಿವರು ಭೇಟಿಯಾಗಿ ಅದನ್ನ ಏನ್ ಮಾಡ್ಲಿಕ್ಕೆ ಸರಿ ಸಾಧ್ಯದ ನಾನು ಪ್ರಯತ್ನ ಮಾಡ್ತೀನಿ. ಅದನ್ನ 1.97 ಕೋಟಿ ರೂಪಾಯಿ ಟೆಂಡರ್ ಆಗಿದೆ, ಆದ್ರೂ ಕೂಡ ಕಾಮಗಾರಿ ನೆನೆಗುವುದಿಗೆ ಬಿದ್ದಿರುವುದು. ನಿಮಗ್ ಹೇಳಿದ್ರ ಇನ್ನೂ ವಿಚಿತ್ರ ಅನಿಸ್ತದ. ನನ್ನ ಅವಧಿ ಮುಗಿದ 3 ವರ್ಷ ಐತ್ರಿ. ನಾನು ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬಂದಿದ್ದ ರಸ್ತೆಗಳು ಇನ್ನೂ ಚಾಲನೆ ಆಗಿಲ್ಲ. ನಾನು ಕಾಮಗಾರಿಗಳನ್ನ ತಂದಿದ್ದು ಇನ್ನೂ ಕೂಡ ಪೂರ್ಣಗೊಂಡಿದ್ದು ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಿಲ್ಲ. ಇದಕ್ಕೆ ಉತ್ತರ ಯಾರು ಕೊಡ್ಬೇಕು? ಇದಕ್ಕೆ ಉತ್ತರ ಕೊಡೋರು ಈಗಿನ ಶಾಸಕರು ಮಾಡ್ಬೇಕು. ಅದನ್ನ ನನ್ನ ಅವಧಿ ಮುಗಿದ್ 3 ವರ್ಷ ಆದ್ರೂ ಕೂಡ ನಾನ್ ತಂದಿರೋ ಗ್ರಾಂಟ್ ಅನ್ನ ಬಳಸಿ ರಸ್ತೆ ಮಾಡುವಂತ ಕೆಲಸಗಳನ್ನ ಇನ್ನೂ ಮಾಡ್ತಾ ಇಲ್ಲ ಅವರು. ಇನ್ನೂ ಮಾಡ್ತಿಲ್ಲ ಮಾತನಾಡಿದ್ರೆ ರಾಜಕೀಯ ಮಾಡಿದಂಗ ಆಗ್ತದ. ಅದಕ್ಕೆ ಸರ್ಕಾರದ ಗಮನಕ್ಕೆ ತರಬೇಕಲ್ಲ ನೀವು ಅಂತ. ಯಾವ್ದು ಸರ್ಕಾರ ಗಮನಕ್ಕೆ ಏನ್ ತರ್ಬೇಕ್ರಿ? ಗ್ರಾಂಟ್ ಬರ್ಲಿಲ್ಲ ಅಂದ್ರೆ ಸರ್ಕಾರ ಗಮನಕ್ಕೆ ತರಬೇಕು. ಸರ್ಕಾರ ಗ್ರಾಂಟ್ ಕೊಟ್ಟದ ಎಲ್ಲ ಮಾಡಿದ, ಕಾಂಟ್ರಾಕ್ಟರ್ ಕಡೆಯಿಂದ ಕೆಲಸ ತಗೊಳ್ಳೋದಾಗ್ತಾ ಇಲ್ಲ ಈ ಶಾಸಕರಿಂದ. ಅಲ್ಲ, ಗುತ್ತಿಗೆದಾರನ ಬ್ಲಾಕ್ ಲಿಸ್ಟ್ ಸೇರಿಸಬಹುದಲ್ಲ ಸರ್? ಅದ್ಯಾಕೆ ಆಗ್ತಾ ಇಲ್ಲ ಅಂತ? ಈಗ ಟೆಂಡರ್ ಆಗಿದ್ದು ಕೂಡ ಕಾಂಟ್ರಾಕ್ಟರ್ಗೆ MLAಗೆ ಏನ್ ಅರೇಂಜ್ಮೆಂಟ್ ಅದ, ಏನ್ ಅಡ್ಜಸ್ಟ್ಮೆಂಟ್ ಅದ ನಮ್ಗೇನ್ ಗೊತ್ತದು? ಅಂದ್ರೆ ಅಡ್ಜಸ್ಟ್ಮೆಂಟ್ ಗಳು ಒಳಗೊಳಗೆ ನಡೆಯುತ್ತೆ ಅಂತೀರಿ? ಅವ್ರು ಏನ್ ಮಾಡ್ತಾ ಇದಾರೆ ನಮ್ಗೇನ್ ಗೊತ್ತದ? ಕೆಲಸ ಆಗ್ಬೇಕಾಗಿತ್ತು, ಗ್ರಾಂಟ್ ನಾವು ತಂದಿದೀವಿ, ಆ ಕೆಲಸ ಮಾಡ್ಬೇಕಾಗಿತ್ತು, ಮಾಡ್ತಾ ಇಲ್ಲ. ಮತ್ತ ಆ ಕಾಂಟ್ರಾಕ್ಟರ್ ಕಿವಿ ಹಿಂಡು ಕೆಲಸ ಈಗಿನ ಶಾಸಕರು ಮಾಡ್ಬೇಕಲ್ರಿ ಅದನ್ನ. ಈಗ ಕಾಮಗಾರಿ ಇಷ್ಟು ವಿಳಂಬ ಆಗ್ತಾ ಇದೆ, ಗುತ್ತಿಗೆದಾರನನ್ನ ಬ್ಲಾಕ್ ಲಿಸ್ಟ್ ಧೈರ್ಯವನ್ನ ತೋರ್ತಾರ ಅಂತ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಕಾಂಟ್ರಾಕ್ಟರ್ ಬ್ಲಾಕ್ ಲಿಸ್ಟ್ ಮಾಡ್ತಾ ಇಲ್ಲ? ಏನು ಪರ್ಸನಲ್ ಇಂಟ್ರೆಸ್ಟ್ ಅದ ರೀ? ಕಾಂಟ್ರಾಕ್ಟರ್ ಗಳನ್ನ ಬಚಾವ್ ಮಾಡುವಂತ ಕೆಲಸ ಏನ್ ಮಾಡ್ತಾ ಇದಾರೆ? ಏತಕ್ ಮಾಡ್ತಾ ಇದಾರೆ ಅವರು? ಜನರಿಗೆ ಹೇಳ್ಬೇಕಲ್ರಿ ಅವ್ರು. ಆನಂದ್ ನ್ಯಾಮಗೌಡ ಅವರೇ, ಈಗ ತಾವು ವಿರೋಧ ಪಕ್ಷ ಸ್ಥಾನದಲ್ಲಿದ್ದೀರಿ. ಸೊ ನಮ್ ಜವಾಬ್ದಾರಿನೇ ಇಲ್ಲ ಅಂತ ನೀವು ಕೈ ಕಟ್ಟು ಕೂತ್ಕೊಳ್ಳೋಕ್ಕೂ ಆಗಲ್ಲ. ನನ್ನ ಪ್ರಶ್ನೆಯನ್ನು ಕಂಪ್ಲೀಟ್ ಆಗಿಲ್ಲ. ನೀವು ಅಟ್ಲೀಸ್ಟ್ ಸ್ಥಳಕ್ಕೆ ಹೋಗಿ ಅಲ್ಲಿ ವಾಸ್ತವ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದು ನೋಡಿ. ಚರಂಡಿಗಳೆಲ್ಲ ತುಂಬಿಕೊಂಡಿದೆ ಸರ್, ಸೊಳ್ಳೆಗಳ ಆವಾಸ ಸ್ಥಾನ ಆಗೋಗ್ಬಿಟ್ಟಿದೆ. ರೋಗ ರುಜಿನಗಳು ಬಂದ್ರೆ ಪರಿಸ್ಥಿತಿ ಏನು? ಮಕ್ಕಳು ಪರಿಸ್ಥಿತಿ ಏನು? ಪುಟ್ಟ ಮಕ್ಕಳು ಓಡಾಡಕ್ಕೆ ಆಗಲ್ಲ ಸರ್. ಖಂಡಿತ ನನ್ ಗಮನಕ್ಕೆ ಅದೇ ಇರೋದು. ನಾವು ಕೂಡ ಮಾಡ್ತೀವಿ. ನಾವೇನು ಅಧಿಕಾರದಲ್ಲಿ ಇಲ್ಲ ಅಂತ ಹೇಳಿ ನಾವೇನ್ ಸುಮ್ ಕುಂತಿಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಬಟ್ ಅಧಿಕಾರದಲ್ಲಿ ಇರೋರು ನಮ್ಗಿಂತ ಹೆಚ್ಚು ಕಾಳಜಿ ವಹಿಸಿ ಮಾಡ್ಬೇಕನ್ನೋದು ನಿಮ್ಮ ಮಾಧ್ಯಮದ ಮುಖಾಂತರ ಜನರ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೀನಿ. ಖಂಡಿತ. ಯಾಕಂದ್ರೆ ನೋಡಿ, 2028ರ ಚುನಾವಣೆಗೆ ನೀವು ಅಲ್ಲೇ ಹೋಗ್ಬೇಕು ಓಟ್ ಕೇಳಕ್ಕೆ, ಅಲ್ವೇ? 100% ಅಲ್ವೇ? ಸೊ ಹಾಗಾಗಿ ನೀವು ವಿರೋಧ ಪಕ್ಷದ ನಾಯಕರಾಗಿ, ಅಂದ್ರೆ ವಿರೋಧ ಪಕ್ಷ ಸ್ಥಾನದಲ್ಲಿ ಇಟ್ಕೊಂಡು ನೀವು ಹೋರಾಟಗಳನ್ನ ರೂಪಿಸುವಂತದ್ದು ಕೂಡ ಈ ಸಂದರ್ಭದಲ್ಲಿ ಅನಿವಾರ್ಯ. ಮತ್ತು ಅದು ರಾಜಕೀಯ ನಿಮ್ಗೊಂದಷ್ಟು ಲಾಭವನ್ನು ತಂದು ಕೊಡಬಹುದಲ್ವೇ ನೀವು ಪ್ರಾಮಾಣಿಕ ಕೆಲಸ ಮಾಡಿದ್ರೆ? ಹೌದು.
ಅದಾಗ್ಬೇಕಲ್ಲ ಅಂತ ಅಟ್ಲೀಸ್ಟ್ ಹೋರಾಟಗಳನ್ನ ರೂಪಿಸಿ ಅಲ್ಲಿರುವಂತ ಮಾಡ್ತೀವಿ, ಜನರ ಬವಣೆಯನ್ನ ತಪ್ಪಿಸಿ ಅಂತ. ಸಾಕಷ್ಟು ಹೋರಾಟಗಳಾಗಿದ್ದಾವ್ರಿ, ಯಾವ ಆಗಿಲ್ಲ ಅಂತೇನಿಲ್ಲ, ಸಾಕಷ್ಟು ಹೋರಾಟಗಳಾಗಿದ್ದಾವ. ಇನ್ನೂ ಕೂಡ ಮಾಡ್ತೀವಿ, ಸರ್ಕಾರ ಗಮನವನ್ನು ಸೆಳೆಯುವಂತ ಪ್ರಯತ್ನವನ್ನು ಮಾಡ್ತೀವಿ, ಅದ್ರಾಗಿನ ಎರಡನೇ ಮಾತೇ ಇಲ್ಲ. ಖಂಡಿತ ಮಾಡ್ತೀವಿ. ಈಗ ಒಂದ್ ಕಡೆ ಸಾರ್ವಜನಿಕರ ಈ ಗಂಭೀರ ಸಮಸ್ಯೆ ಜಿಲ್ಲಾ ಪಂಚಾಯತಿ ಹಾಗೆ ಜಿಲ್ಲಾಧಿಕಾರಿಗಳಿಗೆ ಸೂಕ್ತವಾದಂಥ ಒಂದು ವರದಿಯನ್ನ ತಲುಪಿಸುವಂತ ಒಂದು ಪ್ರಯತ್ನ ನಾವು ಮಾಡಿದೀವಿ ಅಂತಾರೆ ಸ್ಥಳೀಯರು. ತಾವು ಒಬ್ಬ ಮಾಜಿ ಶಾಸಕರಾಗಿ ತಾವು ಕೂಡ ಈ ಪ್ರಯತ್ನವನ್ನ ಮಾಡಿ ಅಂತ, ನೀವು ಮಾಡಿದ್ರೆ ಆ ತೂಕನೇ ಬೇರೆ ಇರುತ್ತೆ ಅಂತ. 100ಕ್ಕೆ 100ರಷ್ಟು ನಾನು ಮಾಡ್ತೀನಿ, 100% ಮಾಡ್ತೀನಿ. ತಮ್ಮ ಮಾಧ್ಯಮದ ಮುಖಾಂತರನೇ ಹೇಳ್ತೀನಿ, ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಬಹುಶಃ ಅಲ್ಲಿ ನಗರಸಭೆ ಹಾಗೆ ಸಂಬಂಧಪಟ್ಟ ಇಲಾಖೆಗಳ ನಡುವೆ ಸಮನ್ವಯತೆಯ ಕೊರತೆ ಏನಾದ್ರೂ ಇರಬಹುದಾ ಸರ್, ಈ ರೀತಿ ಸಮಸ್ಯೆಗಳ ಹಾಗೆ ಉಲ್ಬಣ ಆಗ್ಲಿಕ್ಕೆ? ಅಥವಾ ಆಕ್ಚುಲಿ ಏನಾಗಿದೆ ರೀ, ಎವ್ರಿ 3 monthsಗೆ KDP ಮೀಟಿಂಗ್ ಅಂತ ಇರ್ತದ. ಹೌದು, KDP ಮೀಟಿಂಗ್ ಗೋಸ್ಕರ ವೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೂ ಕೂಡ ಶಾಸಕರಿಗೆ ಪ್ರಶ್ನೆ ಮಾಡುವಂತ ಸಾಕಷ್ಟು ಹಕ್ಕುಗಳದಾವ. ಇವರು ರಿವ್ಯೂ ಮೀಟಿಂಗ್ ಆಗ್ಬೇಕು, ಆ ಡಿಪಾರ್ಟ್ಮೆಂಟ್ ಅವ್ರು ಕರೆಸಿ ಯಾಕಪ್ಪ ಈ ರಸ್ತೆಗಳಾಗ್ತಾ ಇಲ್ಲ, ಏನ್ ತೊಂದ್ರೆ ಇದೆ, ಯಾಕೆ, ಅಥವಾ ಇನ್ನೊಂದು ಇಲಾಖೆಯವ್ರ ಸಹಕಾರ ಸಿಗ್ತಾ ಇಲ್ವೋ, ಅದನ್ನ ಮಾಡ್ಬೇಕಾಗಿದ್ದವ್ರು ಯಾರು? ಅಧಿಕಾರದಲ್ಲಿರುವಂತ ಶಾಸಕರು ಮಾಡ್ಬೇಕು, ಸಭೆಗಳನ್ನ ಮಾಡ್ಬೇಕು. ಮತ್ತೆ ಅವ್ರು ಮಾಡ್ಲೇ ಇಲ್ಲ ಅಂದ್ರೆ, ಅಧಿಕಾರಿಗಳು ಅವ್ರ ಮಾತೇ ಕೇಳ್ತಾ ಇಲ್ಲ ಅಂದ್ರೆ ಇನ್ನು ಪರ್ಯಾಯ ವ್ಯವಸ್ಥೆನ ಹುಡುಕ್ಬೇಕಾಗ್ತದ. ಮತ್ತೆ ನನಗನ್ಸಿದ ಪ್ರಕಾರ ಆ ಪ್ರಾಮಾಣಿಕ ಪ್ರಯತ್ನ ಅವರಿಂದ ಆಗ್ತಾ ಇಲ್ಲ ಅಂತ ನನಗನ್ನಿಸ್ತದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಒಂದು ತುರ್ತಾಗಿ ಏನು ಒಂದಷ್ಟು ಅಲ್ಲಿ ಜನರ ಸಮಸ್ಯೆಯನ್ನ ಅಥವಾ ಬವಣೆಯನ್ನು ತಪ್ಪಿಸ್ಬೇಕು ಅಂತಂದ್ರೆ ಏನ್ ಮಾಡಬಹುದು ಅಂತ ಅನ್ಸುತ್ತೆ ಅಂತ ನೋಡಿ. ಅವ್ರಿಗೆ MLA ಫಂಡ್ ಅಂತ ಇರ್ತದ್ರಿ, ಅವ್ರಿಗೆ ಪ್ರತಿ ವರ್ಷ 2 ಕೋಟಿ ರೂಪಾಯಿ MLA ಫಂಡ್ ಅಂತ ಕೊಡ್ತಾರ. ಅದು ಫಂಡ್ ಪರ್ಪಸ್ ಏನದರ ಯೂಸ್ ಮಾಡೋದು, ಸಣ್ಣ ಪುಟ್ಟ ರಸ್ತೆಗಳನ್ನ, ಶಾಲೆಗಳನ್ನ ರಿಪೇರಿ ಮಾಡುವಂತದ್ದು, ಸಣ್ಣ ಪುಟ್ಟ ಬಸ್ ಸ್ಟ್ಯಾಂಡ್ ಗಳನ್ನ ನಿರ್ಮಾಣ ಮಾಡುವಂತದ್ದು, ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತದ್ದು, ಈ ಪರ್ಪಸ್ಗೆನೆ ಆ ಫಂಡ್ ಕೊಟ್ಟಿರ್ತಾರ ಅವ್ರು ಉಪಯೋಗಿಸ್ಲಿಕ್ಕೆ. ಮತ್ತೆ ಅದನ್ನ ಅವ್ರು ಯಾವ ರೀತಿ ಬಳಸ್ಕೊಂಡಾರ, ಏನ್ ಮಾಡ್ಯಾರ ಅನ್ನೋಂಥದ್ದು ಮಾಹಿತಿ ನನಗಿಲ್ಲ. ಈಗ ಆನಂದ್ ನ್ಯಾಮಗೌಡ ಅವರ ಈ ಬಗ್ಗೆ ಶಾಸಕರು ಜಗದೀಶ್ ಗುಡುಗುಂಟಿ ಅವರಿಗೆ ಕೇಳಿದ್ರೆ ಇದ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ಈಗ ಅವ್ರನ್ನ ದೂರವಾಣಿ ಮೂಲಕ ಅವರನ್ನು ಸಂಪರ್ಕಿಸುವ ಪ್ರಯತ್ನ ಮಾಡಿದ್ವಿ, ಈಗ ತಾನೇ ನನಗೆ ಈ ವಿಚಾರನೆ ಗೊತ್ತಿಲ್ಲ ಅಂತ ಹೇಳ್ತಾರಂತೆ, ಮತ್ತೆ ಕರೆ ಕಟ್ ಮಾಡ್ತಿದ್ದಾರೆ. ಅದು ವಿಚಾರನೆ ಗೊತ್ತಿಲ್ಲ ಅಂತಂದ್ರೆ ನೀವೇ ಅರ್ಥ ಮಾಡ್ಕೊಂಡ್ ಬಿಡ್ರಿ, ಕ್ಷೇತ್ರದ ಬಗ್ಗೆ ಎಷ್ಟು ಅವ್ರ ಕಾಳಜಿ ಅದ, ಎಷ್ಟು ಗಮನ ಅದ ಕ್ಷೇತ್ರದ ಮೇಲೆ, ಅದು ನಿಮ್ಗ ಅರ್ಥ ಆಗ್ತೈತಿ. ಅವ್ರಿಗೆ ಗಮನಕ್ಕೆ ಬಂದಿಲ್ಲ ಅಂತಂದ್ರ ಯಾರಾದ್ರೂ ನಂಬ್ಲಿಕ್ಕೆ ಸಾಧ್ಯದನ್ರಿ? ಅದು ಸಾರ್ವಜನಿಕರಿಗೆ ತೊಂದರೆ ಆದಾಗ ಫಸ್ಟ್ ಅಪ್ರೋಚ್ ಆಗೋದು MLAಗೆನೆ. ಅವರು ನಮ್ ರಸ್ತೆ ಸರಿ ಇಲ್ಲ, ನಮ್ ಕುಡಿಯೋ ನೀರಿನ ಸಮಸ್ಯೆ ಅದ, ಫಸ್ಟ್ ಅಪ್ರೋಚ್ ಆಗೋದು MLA ಅವ್ರಿಗೆ. MLA ಅವ್ರ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ಅದನ್ನ ನಂಬ್ಲಿಕ್ಕೆ ಸಾಧ್ಯನಾ ಅಂತ. ಎಸ್ ಸರ್, ಹಾಗೆ ಲೈನಲ್ಲಿರಿ. ಇದೀಗ ಶಾಸಕರಾದಂಥ ಜಗದೀಶ್ ಗುಡುಗುಂಟಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಬಹುಶಃ ಮತ್ತೆ ಕರೆ ಕಟ್ ಮಾಡ್ತಿದ್ದಾರೆ. ಲೈನಿಗೆ ಬಂದ್ರು, ನಾವು ಪ್ರಶ್ನೆ ಕೇಳಲಿಕ್ಕೆ ಅಂತ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತಿದ್ದ ಹಾಗೇನೆ ಲೈನ್ ಕಟ್ ಆಗೋಯ್ತು. ಪ್ರಯತ್ನ ಮಾಡಿ ಸರ್, ನಾನು ಈಗ ಪಬ್ಲಿಕ್ ಅನ್ನ ಅಟೆಂಡ್ ಮಾಡ್ತಾ ಇದ್ದೀನಿ. ತಮ್ದು ಒಂದು 5 ನಿಮಿಷ ಅಂದ ತಕ್ಷಣ ನಾನು ರಿಕ್ವೆಸ್ಟ್ ಮಾಡಿದ್ಮೇಲೆ ನಾನು ಅಟೆಂಡ್ ಆಗಿದ್ದೀನಿ. ಎನಿವೇ ಥ್ಯಾಂಕ್ಸ್ ಫಾರ್ ಟೇಕಿಂಗ್ ಮೀ ಆನ್ ಕಾಲ್. ದಯವಿಟ್ಟು ಅತ್ತ ಗಮನ ಹರಿಸಿ ಸರ್. ತಾವು ವಿಪಕ್ಷದ ಸ್ಥಾನದಲ್ಲಿದ್ದೀರಿ, ಸೊ ಹಾಗಾಗಿ ನೀವು ಆ ಕಡೆ ಗಮನ ಹರಿಸಿದ್ರೆ ಖಂಡಿತವಾಗ್ಲೂ ಅವ್ರ ಸಮಸ್ಯೆನ ಬಗೆಹರಿಸಬಹುದು ತಾವು, ಅಥವಾ ಶಾಸಕರಿಗೆ ಕಡೆಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯದ ನಾನು ಮಾಡ್ತೀನಿ, ಅಥವಾ ಶಾಸಕರ ಗಮನಕ್ಕೆ ತರುವಂತ ಪ್ರಯತ್ನವನ್ನು ಅಥವಾ ಜಿಲ್ಲಾಡಳಿತದ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿ ಅಂತ ದಯವಿಟ್ಟು ಮಾಡ್ತೀನಿ. ಥ್ಯಾಂಕ್ ಯು. ಧನ್ಯವಾದ ಆನಂದ್ ನ್ಯಾಮಗೌಡ ಅವರೇ, ಫ್ರೀಡಮ್ ಟಿವಿ ಜೊತೆ ಮಾತಾಡಿದ್ದಕ್ಕಾಗಿ. ಎಸ್, ನಮ್ಮ ಜೊತೆ ಆನಂದ್ ನ್ಯಾಮಗೌಡ ಅವರು ಮಾಜಿ ಶಾಸಕರು ಮಾತಾಡುವಂಥ ಸಂದರ್ಭದಲ್ಲಿ ನಾವು ವಿಪಕ್ಷದ ಸ್ಥಾನದಲ್ಲಿದ್ದೀವಿ, ಸೊ ಹಾಗಾಗಿ ನಮ್ಮ ಒಂದು ಜವಾಬ್ದಾರಿ ಏನಿದೆ ಅದನ್ನು ನಮ್ಮ ಮಿತಿಯಲ್ಲಿ ನಾವು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ಈಗಿರುವಂಥ ಶಾಸಕರು ಮಾಡಬೇಕಲ್ಲ ಅದನ್ನು. ಸೊ ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಶಾಸಕರ ಗಮನಕ್ಕೆ ತರುವಂಥದ್ದು, ಅಲ್ಲಿನ ವಾಸ್ತವ ಚಿತ್ರಣ ಏನು ಅನ್ನುವಂಥದ್ದನ್ನು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅರಿಯುವಂಥ ಒಂದು ಕೆಲಸವನ್ನು ಮಾಡುತ್ತಿರ್ತೇನೆ. ಅದರ ಜೊತೆಗೆ ಜಿಲ್ಲಾಡಳಿತದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಅನ್ನೋದು ಈ ವೇಳೆ ಆನಂದ್ ನ್ಯಾಮಗೌಡ ಅವರ ಮಾತಾಗಿತ್ತು. ಎಸ್ ವೀಕ್ಷಕರೇ, ಬಹುಶಃ ಈ ಫ್ರೀಡಮ್ ಕಂಪ್ಲೇಂಟ್ ಬಾಕ್ಸ್ ಮೂಲಕ ಜ್ವಲಂತ ಸಮಸ್ಯೆಗಳನ್ನು ಜನತೆಯ ಮುಂದಿಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡುವ ಈ ಒಂದು ಪ್ರಾಮಾಣಿಕ ಪ್ರಯತ್ನದಲ್ಲಿ ಅದಕ್ಕೆ ಪರಿಹಾರವನ್ನು, ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೀವಿ. ಇನ್ನು ನೀವು ಸಾಕ್ಷ್ಯ ಸಮೇತ ವಾಟ್ಸಪ್ ಮಾಡಬಹುದು 9686651049 ಈ ವಾಟ್ಸಪ್ ನಂಬರ್ಗೆ ಕರೆ ಮಾಡಬಹುದು, ಅಥವಾ ವಾಟ್ಸಪ್ಗೆ ಸಾಕ್ಷ್ಯ ಸಮೇತ ನೀವು ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡ್ರೆ ಖಂಡಿತವಾಗ್ಲೂ ಫ್ರೀಡಮ್ ಟಿವಿ ಕಂಪ್ಲೇಂಟ್ ಬಾಕ್ಸ್ ನಿಮ್ಮ ಸಮಸ್ಯೆಗೆ ಸ್ಪಂದಿಸುತ್ತೆ. ಅಥವಾ ನೀವು ಕಚೇರಿ ಬರೋದಾದರೆ ಕಚೇರಿಯ ನಂಬರನ್ನು ನೋಟ್ ಮಾಡ್ಕೊಳ್ಳಿ
ಬ್ಲಿಂಕ್ ಆಗ್ತಾ ಇರುವಂತಹ ಕಚೇರಿಯ ಅಂದರೆ ಅಡ್ರೆಸ್ಸನ್ನು ನೋಟ್ ಮಾಡ್ಕೊಳ್ಳಿ. ಫ್ರೀಡಮ್ ಟಿವಿ ನಂಬರ್ 71/1, 6ನೇ ಮಹಡಿ, ಬ್ರಿಗೇಡ್ ಪ್ಲಾಜಾ, SC ರಸ್ತೆ, ಆನಂದರಾವ್ ಸರ್ಕಲ್ ಹತ್ತಿರ, ಗಾಂಧಿನಗರ, ಬೆಂಗಳೂರು 560009.